ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಬೇಸಿಗೆಗೆ ದೇಹಕ್ಕೆ ತಂಪು ನೀಡುವಂತಹ ಆರೋಗ್ಯಕರವಾದಂತಹ ಬೇಲ್ದ ಹಣ್ಣಿನ ಜ್ಯೂಸಿನ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಹಲವು ರೋಗಗಳನ್ನು ನಿವಾರಣೆ ಮಾಡುವಂತಹ ಅಂಶ ಈ ಬೇಲ್ದಣ್ಣಲ್ಲಿ ಇದೆ. ಇದರ ಜ್ಯೂಸ್ ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆಯಾಗ್ತಾ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಬಾಯಾರಿಕೆಯ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಈ ಬೇಲ್ದಣ್ಣು ಸಹಾಯ ಮಾಡುತ್ತದೆ. ಔಷಧಿ ಗುಣಗಳನ್ನ ಜಾಸ್ತಿ ಈ ಬೇಲ್ದಣ್ಣು ಹೊಂದಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇದೆ. ಹಾಗೆ ಕ್ಯಾಲ್ಶಿಯಮ್ಮನ್ನು ಸಹ ಇದು ಹೆಚ್ಚಾಗಿ ಹೊಂದಿದೆ. ಕಿಡ್ನಿ ಮತ್ತು ಲಿವರ್ನ ಆರೋಗ್ಯವನ್ನು ಹೆಚ್ಚಿಸುವ ಒಂದು ಹಣ್ಣು ಕೂಡ ಇದಾಗಿದೆ. ಜೀರ್ಣಕ್ರಿಯೆಗೆ ಈ ಹಣ್ಣು ತುಂಬ ಉತ್ತಮವಾದುದು ಅಂತಲೇ ಹೇಳ್ಬೋದು. ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂತಹ ಹಣ್ಣು ಕೂಡ ಈ ಬೇಲ್ದಣ್ಣು. ಆರೋಗ್ಯದ ನಿಧಿ ಅಂತಲೇ ಸಹ ಇದನ್ನು ಕರೆದ್ರೂ ಕೂಡ ತಪ್ಪಾಗಲಾರ್ದು. ಕಫದ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಈ ಒಂದು ಬೇಲ್ದಹಣ್ಣಿನ ಪಾತ್ರ ಅಪಾರವಾಗಿರುತ್ತದೆ. ಪ್ರತಿನಿತ್ಯ ಹಾಲು ಕುಡಿಯುವಂಥ ಮಕ್ಕಳಲ್ಲಿ ಈ ಒಂದು ಕಫದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಈ ಬೇಲ್ದಣ್ಣನ್ನು ಮಕ್ಕಳಿಗೆ ಸಕ್ಕರೆ ಅಥವಾ ಜೇನುತುಪ್ಪ ಇಲ್ಲ ಬೆಲ್ಲ ಇದನ್ನು ಹಾಕಿ ಆ ಮಕ್ಕಳಿಗೆ ಈ ಹಣ್ಣನ್ನು ಕೊಡೋದ್ರಿಂದ ಈ ಕಫದ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಹಾಗೆ ಅದನ್ನು ತಿನ್ನೋದಕ್ಕೆ ಕೆಲವೊಂದು ಮುಜುಗರ ಪಟ್ಕೊಳ್ಳೋಂಥ ಮಕ್ಕಳಿಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಅದನ್ನು ಜ್ಯೂಸ್ ಮಾಡಿಕೊಡೋದ್ರಿಂದ ಖುಷಿಯಾಗಿ ಗ್ಲಾಸಲ್ಲಿ ಇಟ್ಕೊಂಡು ಕುಡಿತಾರೆ. ಹಾಗೆ ಆರೋಗ್ಯಕ್ಕೆ ಇದು ಕಫ ನಿವಾರಣೆ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಈ ಜ್ಯೂಸ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಬೆಂಬಲಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.